ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಶಿರಾ ಗ್ರಾಮಾಂತರ ವೃತ್ತ ಮತ್ತು ಪಟ್ಟನಾಯಕನಹಳ್ಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಪ್ರಕರಣ ನಡೆದ 24 ಗಂಟೆಯಲ್ಲಿ ಅಜ್ಜಿಯಿಂದ ಸುಲಿಗೆ ಮಾಡಿದ್ದ ಆರೋಪಿ ಅಂದರ್ ದೋಚಿದ್ದ ಒಡವೆ ಕುಟುಂಬಕ್ಕೆ ಹಸ್ತಾಂತರ. ಸಾರ್ವಜನಿಕರಿಂದ ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆ. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7. ಶಿರಾ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ 75 ವರ್ಷದ ಚಿಕ್ಕವ್ವ ಎಂಬತೆ ಮನೆಯಲ್ಲಿ ಮಲಗಿದ್ದ ವೇಳೆ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಆಕೆಯ ಕಿವಿಯೊಳಗಿದ್ದ ಓಲೆ ಮತ್ತು ಮಾವಟಿಗಳನ್ನು ಕಿತ್ತುಕೊಂಡು ಕಿವಿಯನ್ನು ಹರಿದು ರಕ್ತಗಾಯ ಮಾಡಿ ಪರಾರಿಯಾಗಿದ್ದರು. ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ದಾಖಲಾಗಿತ್ತು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ವಿ. ಅಶೋಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿ. ಮರಿಯಪ್ಪ ಮತ್ತು ಅಬ್ದುಲ್ ಖಾದರ್, ಡಿವೈಎಸ್ಪಿ ಬಿ. ಕೆ. ಶೇಖರ್ ಮಾರ್ಗದರ್ಶನದಲ್ಲಿ ಶಿರಾ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕೆ. ಆರ್. ರಾಘವೇಂದ್ರ, ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಭವಿತಾ ತಕ್ಷಣ ಕಾರ್ಯ ಪ್ರವೃತ್ತರಾಗಿ ಆರೋಪಿಯನ್ನು ಪ್ರಕರಣ ನಡೆದ 24 ಗಂಟೆ ಒಳಗೆ ಆರೋಪಿಯನ್ನು ಪತ್ತೆ ಹಚ್ಚಿ ತಿಮ್ಮನಹಳ್ಳಿ ಗ್ರಾಮದ ಲೋಕೇಶ್ ಎಂಬಾತನನ್ನು ಬಂಧಿಸಿದ್ದಾರೆ. ಅಜ್ಜಿಯಿಂದ ಸುಲಿಗೆ ಮಾಡಿದ್ದ ಬಂಗಾರದ ಓಲೆ ಮತ್ತು ಮಾವುಟಿಯನ್ನು ವಶಪಡಿಸಿಕೊಂಡು ಅಜ್ಜಿಯ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆರೋಪಿಯ ಪತ್ತೆ ಹಚ್ಚುವ ತಂಡದಲ್ಲಿ ಹನುಮಂತಾಚಾರ್, ಕಿರಣ್ ಕುಮಾರ್, ರೇಣುಕಾ, ಗಣೇಶ್, ಗೋಪಿನಾಥ, ಕರೆಪ್ಪ ಹುಲಿಗೇರಿ ಎಂಬ ಪೊಲೀಸರ ಮಿಂಚಿನ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.